ನದಿಯಲ್ಲಿ ಮುಳುಗಿ ಹೋದ ದೇವರ ಗೆಣ್ಣೂರ್. ಕೃಷ್ಣೆಯ ಒಡಲಲ್ಲಿ ನೆಲೆ ನಿಂತಿದ್ದಾಳೆ ಮಹಾಲಕ್ಷ್ಮಿ. ಶತಶತಮಾನಗಳಿಂದ ಹಲವಾರು ಕುಟುಂಬಗಳು ಬಾಳಿ ಬದುಕಿದ್ದ ಊರು. ಅಲ್ಲೇ ಆಡಿ ಬೆಳೆದ ಮಕ್ಕಳು, ಇಲ್ಲೇ ಉತ್ತಿ ಬಿತ್ತಿ ನೆಮ್ಮದಿಯಾಗಿದ್ದ ಜನರು. ಅಂತಹ ಪ್ರದೇಶ ಕೃಷ್ಣೆಯ ಒಡಲಲ್ಲಿ ಸೇರಿ ಹೋಯಿತು. ಕಾಲಗರ್ಭದಲ್ಲಿ ಮರೆಯಾಗಿ ಹೋಗಿದೆ. ಎಷ್ಟೋ ದೂರ ಹೋದ್ರೂ ಇಲ್ಲಿನ ಜನರ ಮನಸ್ಸು ಮತ್ತೆ ಮತ್ತೆ ಈ ಕಡೆ ಸೆಳೆಯುತ್ತೆ. ಅದು 90ರ ದಶಕದ ಮುಕ್ತಾಯದ ಕಾಲ. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಯ ಪರ್ವ. ಕೃಷ್ಣ, ಘಟಪ್ರಭೆ, ಮಲಪ್ರಭೆಯ ಒಡಲಲ್ಲಿ ನೂರಾರು ಹಳ್ಳಿಗಳು ಮುಚ್ಚಿ ಹೋದ್ವು. ಆಲಮಟ್ಟಿ ಜಲಾಶಯ ನಿರ್ಮಾಣದಿಂದ ಅದೆಷ್ಟೋ ಜನ ತಮ್ಮ ಮನೆ ಮಠ ಅಷ್ಟೇ ಯಾಕೆ ಊರಿಗೂರನ್ನೇ ಕಳೆದುಕೊಂಡ್ರು. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಜೀವನ ಸವೆದಿದ್ದ ಜನರು ತಮ್ಮ ತಮ್ಮ ಊರುಗಳನ್ನ ಬಿಟ್ಟು ಹೋದ್ರು. ಆದ್ರೆ 25 ವರ್ಷಗಳು ಕಳೆದು ಹೋದ್ರು ಇಂದಿಗೂ ಅವರ ಮನಸ್ಸು ನದಿಯಲ್ಲಿ ಮುಳುಗಿ ಹೋದ ತಮ್ಮೂರಿನತ್ತ ಸೆಳೆಯುತ್ತೆ. ಹೀಗೆ ನದಿಯಲ್ಲಿ ಮುಳುಗಿದ ದೇವರ ಗೆಣ್ಣೂರ್ ಗ್ರಾಮ ಕೂಡ ಒಂದು. ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಹಳೆಯ ಊರಿನ ನೆನಪು ಹೆಚ್ಚಾಗುತ್ತೆ. ಅದಕ್ಕೆ ಪ್ರಮುಖ ಕಾರಣ ಇಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ದೇವಸ್ಥಾನದ ಜಾತ್ರೆ ಹೊಸ ಊರಿನಲ್ಲಿ ನಡೆಯುತ್ತೆ. ಅಲ್ಲಿ ಜಾತ್ರೆ ಮುಗಿದ ಬಳಿಕ ಈ ಹಳೆಯ ದೇವಸ್ಥಾನಕ್ಕೂ ಜನ ಭೇಟಿ ನೀಡುತ್ತಾರೆ. ಅಂದ ಹಾಗೆ ಈ ದೇವಸ್ಥಾನ ಬಹಳಷ್ಟು ಪ್ರಾಚೀನವಾಗಿದೆ. ಹಿಂದೆ ಮಹಾಲಕ್ಷ್ಮಿ ದೇವಿಯು ಗಂದಿಗೆ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಊರ ಜನರನ್ನು ಕಾಪಾಡಿದ್ಲಂತೆ. ಈ ದೇವಸ್ಥಾನ ಕ್ರಿಸ್ತಶಕ 1088ರಲ್ಲಿ ನಿರ್ಮಾಣವಾಗಿದೆಯಂತೆ. ಇಲ್ಲಿನ ಶಾಸನಗಳಲ್ಲಿ ಮಹಾಲಕ್ಷ್ಮಿ ದೇವಿಯ ಬಗ್ಗೆ ಉಲ್ಲೇಖವಿದೆ. ಕಲ್ಯಾಣಿ ಚಾಳುಕ್ಯರ ವಾಸ್ತು ಶೈಲಿಯನ್ನು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಕಾಣಬಹುದು. ಹಿಂದೆ ಈ ಊರು ಬ್ರಹ್ಮಪುರಿ ಅಥವಾ ಅಗ್ರಹಾರವಾಗಿತ್ತು ಎಂಬ ಮಾತು ಕೂಡ ಇದೆ. ಕೃಷ್ಣೆಯ ತಟದಲ್ಲಿ ಇರುವ ಈ ಮುಳುಗಡೆಯ ಊರು ಫಲವತ್ತಾದ ಭೂಮಿಯನ್ನ ಹೊಂದಿತ್ತು. ಈ ದೇವಸ್ಥಾನಕ್ಕೆ 4 ಕಡೆಗಳಿಂದಲೂ ದ್ವಾರ ಬಾಗಿಲುಗಳಿವೆ. ಒಂದು ಕಡೆ ಪ್ರಮುಖ ದ್ವಾರದಲ್ಲಿ ಬೃಹತ್ ಗಂಟೆ ಇದೆ. ಸುತ್ತಲೂ ಆವರಣದಲ್ಲಿ ಕಂಬಗಳ ಸಾಲುಗಳಿವೆ. ನದಿಯ ನೀರು ಬಂದು ಸಂಪೂರ್ಣವಾಗಿ ಮುಳುಗಿ ಹೋದ್ರೂ ಈ ಕಟ್ಟಡಕ್ಕೆ ಮಾತ್ರ ಯಾವುದೇ ಧಕ್ಕೆಯಾಗಿಲ್ಲ. ಗಚ್ಚಿನಿಂದ ನಿರ್ಮಾಣವಾದ ದೇವಸ್ಥಾನದ ಗೋಡೆ ಶತಶತಮಾನಗಳಿಂದ ಗಟ್ಟಿ ಮುಟ್ಟಾಗಿದೆ. ವರ್ಷದ 4 ತಿಂಗಳು ಮಾತ್ರ ಈ ದೇವಸ್ಥಾನ ನೋಡಲು ಬರಬಹುದು. ಇನ್ನುಳಿದ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಈ ದೇವಸ್ಥಾನ ಜಲಾವೃತವಾಗಿರುತ್ತೆ. ಜಾತ್ರೆ ಸಮಯದಲ್ಲಿ ಮಹಾರಾಷ್ಟ್ರದಿಂದಲೂ ಈ ದೇವಸ್ಥಾನಕ್ಕೆ ಹಿರಿಯರು, ವೃದ್ಧರು, ಮಕ್ಕಳು, ಮಹಿಳೆಯರು ಬರ್ತಾರೆ. ಇಲ್ಲಿ ಕುಳಿತು ಆಟವಾಡಿ ದರ್ಶನ ಪಡೆದು ಹೋಗ್ತಾರೆ. ಪಕ್ಕದಲ್ಲೇ ನದಿ ನೀರು ಪೂರೈಕೆಯ ಜಾಕ್ವೆಲ್ ಇದೆ. ಇಲ್ಲಿಂದ 10 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆಯಾಗುತ್ತೆ. ಇಲ್ಲಿ ಸಂಜೆ ಹೊತ್ತು ಸೂರ್ಯಾಸ್ತ ನೋಡೋದೇ ಚಂದ. ಹಕ್ಕಿಗಳ ಕಲರವವಂತೂ ಸದಾ ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತೆ. ಈ ಊರಿನ ಹಳೆಯ ಶಾಲೆ ಇದೀಗ ಪಾಳು ಬಿದ್ದಿದೆ. ಅದೆಷ್ಟೋ ಮಕ್ಕಳಿಗೆ ವಿದ್ಯಾ ದೇಗುಲವಾಗಿದ್ದ ಶಾಲೆ ಇಂದು ಶಿಥಿಲಾವಸ್ಥೆಯಲ್ಲಿದೆ. ಶಾಲೆಯ ಗೋಡೆ ಮೇಲೆ ಆಗಿನ ಅಖಂಡ ಬಿಜಾಪುರ ಜಿಲ್ಲೆಯ ನಕ್ಷೆ ಕಾಣುತ್ತೆ. ತರಗತಿಗಳಲ್ಲಿ ಕತ್ತಲೆ ಆವರಿಸಿದೆ. ಹೆಂಚುಗಳು ಹಾರಿ ಹೋಗಿವೆ.
ಅಂದಿನ ಜನ ಈಗ ವಿರಳ ಸಂಖ್ಯೆಯಲ್ಲಿ ಬದುಕಿದ್ದಾರೆ. ಈಗಿನ ಪೀಳಿಗೆ ತಮ್ಮ ಹಿರಿಯರು ಬಾಳಿ ಬದುಕಿದ್ದ ಮುಳುಗಡೆ ಊರನ್ನ ನೋಡಲು ಆಗಾಗ ಬರ್ತಾರೆ. ತಮ್ಮ ಹಿರಿಯರಿಂದ ಆಗಿನ ಬದುಕು ಬವಣೆಗಳನ್ನ ಕೇಳ್ತಾರೆ. ಒಟ್ಟಿನಲ್ಲಿ ದೇವರಗೆಣ್ಣೂರು ಗ್ರಾಮದ ಇತಿಹಾಸ ಬಹು ಪ್ರಾಚೀನ. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ AC ಮತ್ತು ನಾನ್ AC ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.